ಈ ರುದ್ರ ಸರಿಯಾದ ಸಮಯಕ್ಕೆ ಫೋನ್ಗೆ ಸಿಗೋದಿಲ್ಲ. ಎಲ್ ಕುಡ್ಕೊಂಡು ಬಿದ್ದಿದ್ದಾನೆ ಏನು? ಯಾರಿಗೆ ಫೋನ್ ಮಾಡ್ತಿದ್ಯಾ ರಾಜೇಶ್ವರಿ? ಮತ್ತಿನ್ಯಾರಿಗೆ? ನಿಮ್ ದಾಯಾದಿ ರುದ್ರನ್ಗೆ ಕಾಲ್ ನಾಟ್ ರೀಚಬಲ್ ಬರ್ತಾ ಇದೆ. ರುದ್ರನ್ಗ? ಅವನ್ಗೆ ಯಾಕೆ ಫೋನ್ ಮಾಡ್ತಿದ್ಯಾ? ಅವ್ನು ಸರಿ ಇಲ್ಲ ಅಂತ ಗೊತ್ತಲ್ವ ನಿಂಗೆ? ಸರಿ ಇಲ್ದಿರೋರ್ನ ಮಟ್ಟ ಹಾಕೋದಕ್ಕೆ ಸರಿ ಇಲ್ದಿರೋರೇ ಬೇಕು ಚಂದ್ರು. ಏನ್ ನಿನ್ ಮಾತಿನ ಅರ್ಥ? ಊರಲ್ಲಿರೋ ತೋಟ ಮನೆ ಜವಾಬ್ದಾರಿ ಎಲ್ಲ ರುದ್ರನ್ ವಹಿಸೋಣ ಅಂತ ಅನ್ಕೊಂಡಿದ್ದೀನಿ. ರಾಜೇಶ್ವರಿ, ನೀನೇನ್ ಮಾಡ್ತಿದ್ಯಾ ಅಂತ ಗೊತ್ತಾಗ್ತಿದ್ಯಾ ನಿನ್ಗೆ? ಅವನ್ಗ ಜವಾಬ್ದಾರಿ ಕೊಟ್ರೆ ನೋಡ್ಕೊಳ್ತಿರೋ ಬೆಟ್ಟೆயின் ಕುಟುಂಬದ ಕತೆ ಏನಾಗ್ಬೇಕು? ಅವ್ರ ಬಗ್ಗೆ ನಾನ್ಯಾಕೆ ಚಂದ್ರು ಯೋಚನೆ ಮಾಡ್ಲಿ? ಕೆಲ್ಸಕ್ಕೆ ಬಂದಿರೋ ಬೀಗ್ರಾಗೋದಕ್ ಬಂದ್ರೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಅವರು ಬುದ್ಧಿ ಕಲಿಸ್ಬೇಕು ಅಂದ್ರೆ ಮೊದ್ಲ ಊರಿಂದ ಅವ್ರನ್ನ ಜಾಗ ಖಾಲಿ ಮಾಡಿಸ್ಬೇಕು. ರಾಜೇಶ್ವರಿ, ನಿನ್ ಕೋಪ, ಹಠ, ದ್ವೇಷ ಎಲ್ಲ ಪಾಪ ಅಮಾಯಕರ ಮೇಲೆ ಪ್ರಯೋಗ ಮಾಡ್ಬೇಡ. ಇವತ್ ನಾವು ಅವ್ರ ಕಣ್ಮುಂದೆ ಇಲ್ದೆ ಹೋದ್ರು ಅವ್ರು ನಮ್ ಜಾಗ ಅಂತ ನೋಡ್ಕೊಂಡು ನಮಗ್ ಸೇರ್ಬೇಕಾದನ್ನೆಲ್ಲ ಸೇರಿಸ್ತಿದ್ದಾರೆ. ಅಂತವ್ರ ಜಾಗದಲ್ಲಿ ಆ ರುದ್ರನ್ ತಂದಿಟ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಅಂತವನ್ ಕೈಗೆ ಜಾಗ ಕೊಟ್ರೆ ನಮ್ಗೆ ಹೇಳ್ಕೊಳಕ್ಕೂ ಜಮೀನ್ ಇರೋದಿಲ್ಲ. ಹಾಗ್ ಮಾಡ್ಬಿಡ್ತಾನೆ. ನೋಡಿ ಚಂದ್ರು, ಈಗ ತೋಟದಿಂದ ಬರ್ತಿರೋ ಇನ್ಕಮ್ ಇಂದ ನಾವು ಬದುಕಬೇಕಾಗಿಲ್ಲ. ಅದರಿಂದ ಬರೋ ದುಡ್ಡಲ್ಲಿ ನಮ್ಮನೆ ಕೆಲಸದವ್ರನ್ನ ಸಾಕೋಕ್ಕಾಗೋದಿಲ್ಲ ಅಂತ ಗೊತ್ತಿಲ್ವಾ ನಿಮ್ಗೆ? ಇದು ದುಡ್ಡಿನ ಪ್ರಶ್ನೆ ಅಲ್ಲ ರಾಜೇಶ್ವರಿ. ನಮ್ಮೂರು, ನಮ್ ಜನಾಂಗ ಅಂತ ಇರ್ಬೇಕಲ್ವಾ? ಹುಟ್ಟಿದೂರಲ್ಲಿ ನಮ್ದು ಅಂತ ಏನಿಲ್ಲ ಅಂದ್ಮೇಲೆ ನಾವ್ಯಾಕಲ್ಲಿಗೆ ಹೋಗ್ಬೇಕು? ಅಲ್ಲಿ ನಮ್ಗೇನ್ ಅಸ್ತಿತ್ವ ಇರುತ್ತೆ ಹೇಳು? ಅದಿರ್ಬಾರ್ದು ಅಂತಾನೆ ನಾನು ಹೀಗ್ ಮಾಡೋದಕ್ಕೆ ಹೊರಟಿರೋದು. ಹೀಗ್ ಮಾಡಿದ್ರೇನೆ ಆ ಕೆಲಸದವಳು ನಮ್ಮನೆಯಿಂದ ದೂರ ಆಗೋದು. ಮಾಡದೇ ಇರೋ ತಪ್ಪಿಗೆ ಯಾಕೆ ಮಯೂರಿಗೆ ಶಿಕ್ಷೆ ಕೊಡ್ತಿದ್ಯಾ? ಅವಳಿ ನಿನ್ ಮಗನ ಹತ್ರ ಬಂದು ತಾಳಿ ಕಟ್ಟು ಅಂತ ಕೇಳಿದ್ಲಾ? ಇಲ್ಲ ತಾನೆ?